ತುಮಕೂರಿನಲ್ಲೊಬ್ಬ ಅಪರೂಪದ ಪ್ರಾಣಿ ಪ್ರಿಯ. ಕೋತಿಗಳಿಗೆ ಬಾಳೆಹಣ್ಣು ನೀಡಿ ಮಾನವೀಯತೆ. ಎಸ್, ಈಗಿನ ಕಾಲದಲ್ಲಿ ತಾವು ದುಡಿದು ತಮ್ಮನ್ನ ನೋಡ್ಕೊಂಡ್ರೆ ಸಾಕು ಅಂತಾರೆ. ತಾವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಸಾಕು, ಪ್ರಾಣಿಗಳ ಕತೆ ಕಟ್ಕೊಂಡು ನಮ್ಗೇನೋ ಅನ್ನೋ ಈ ಕಾಲದಲ್ಲಿ ಬಡತನದಲ್ಲೂ ಪ್ರಾಣಿಗಳ ಮೇಲಿನ ಪ್ರೀತಿಗೆ ನೂರಾರು ಕೋತಿಗಳಿಗೆ ಬಾಳೆಹಣ್ಣನ್ನ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ದೇವರಾಯನದುರ್ಗ ನಾಮದ ಚಿಲುಮೆ ಅರಣ್ಯ ಪ್ರದೇಶದಲ್ಲಿ ನೂರಾರು ಕೋತಿಗಳು ಸೇರಿ ಅನೇಕ ಕಾಡು ಪ್ರಾಣಿಗಳು ವಾಸವಾಗಿವೆ. ಕಾಡಿನಲ್ಲಿ ಯಾವುದೇ ಆಹಾರ ಸಿಗದೆ ಅದೆಷ್ಟೋ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತವೆ. ಮನುಷ್ಯರಿಗಾದ್ರೆ ಹಸಿವಾದ್ರೆ ಬಾಯ್ಬಿಟ್ಟು ಕೇಳ್ತಾರೆ. ಆದ್ರೆ ಈ ಪ್ರಾಣಿಗಳು ತಮ್ಮ ಹಸಿವನ್ನ ಯಾರ ಬಳಿ ಕೇಳ್ಕೊಳ್ಳಲು ಸಾಧ್ಯ? ಆದ್ರೆ ಕೆಲವು ಮಂದಿ ಪ್ರಾಣಿ ಪ್ರಿಯರು ತಮ್ಮ ಕೈಲಾದ ಮಟ್ಟಿಗೆ ಪ್ರಾಣಿಗಳಿಗೆ ಆಹಾರವನ್ನ ನೀಡಿ ಮಾನವೀಯತೆಯನ್ನ ಮೆರೆಯೋದನ್ನ ನಾವು ಅಲ್ಲಲ್ಲಿ ನೋಡಿರ್ತೇವೆ. ಇಲ್ಲೊಬ್ಬ ಪ್ರಾಣಿ ಪ್ರಿಯ ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದು ತನ್ನ ಸಂಪಾದನೆಯಲ್ಲಿ ಮನೆಯನ್ನ ನೋಡಿಕೊಳ್ಳುವುದೇ ಸಾಕಾಗಿದೆ. ಅಂತಹದ್ರಲ್ಲಿ ಇವರು ಆಟೋದಲ್ಲಿ ಬಾಳೆಹಣ್ಣುಗಳನ್ನ ತಂದು ಪ್ರಾಣಿಗಳಿಗೆ ಹಾಕ್ತಿದ್ದಾರೆ. ಹೌದು, ತುಮಕೂರು ನಗರದ ಮೆಳೆಕೋಟೆ ನಿವಾಸಿಯಾಗಿರೋ ಚಿಕ್ಕಣ್ಣ ಎಂಬುವವರು ಆಟೋ ಓಡಿಸಿಕೊಂಡು ಜೀವನವನ್ನ ನಡೆಸುತ್ತಿದ್ದಾರೆ. ಇವರಿಗೆ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದ್ದು ವಾರಕ್ಕೆ 1-2 ಬಾರಿಯಾದರೂ ಆಟೋದಲ್ಲಿ ಬಾಳೆಹಣ್ಣುಗಳನ್ನ ತಂದು ಹಾಕ್ತಿದ್ದಾರೆ. ಮೊದಲು ನಾಮದ ಚಿಲುಮೆಯಲ್ಲಿರೋ ಜಿಂಕೆಗಳಿಗೂ ಕೂಡ ಬಾಳೆಹಣ್ಣನ್ನ ತಂದುಕೊಡ್ತಾ ಇದ್ರಂತೆ. ಇದೀಗ ಕೋತಿಗಳಿಗೆ ಮಾತ್ರ ಬಾಳೆಹಣ್ಣುಗಳನ್ನ ನೀಡ್ತಾ ಇದ್ದು ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಇವರು ಬರ್ತಿದ್ದಂತೆ ಕೋತಿಗಳು ಓಡೋಡಿ ಬಂದು ಬಾಳೆಹಣ್ಣನ್ನ ಪಡೆದು ಖುಷಿಯಲ್ಲಿ ಹೋಗ್ತಿದ್ದಾವೆ. ಕಾಡು ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಆಹಾರ ಹಾಗೂ ನೀರಿನ ಸಮಸ್ಯೆ ಇದ್ದು ಆ ಸಮಸ್ಯೆಯನ್ನ ನಿವಾರಿಸಬೇಕಾಗಿದೆ ಎಂದು ಒತ್ತಾಯಿಸಿದ್ರು. ಸುಮಾರು ಒಂದು 7-8 ವರ್ಷದಿಂದ ಹಾಕ್ತಾ ಇದ್ದೀನಿ. ಸದಾಶಿವನಗರದಲ್ಲಿ ತಮ್ಮತ್ತಾರದು. ವಾರಕ್ಕೆ 15 ದಿವಸಕ್ಕೆ ಹಾಕ್ತೀನಿ. ಹಾಕ್ತಾ ಇದ್ದೆ, ಈ ನಡುವೆ ಬಂದಿಲ್ಲ. ಇಲ್ಲಿ ಏನು ಮೂಲ ಸೌಕರ್ಯ ಆಗಬೇಕು ಅಂತ? ಸೌಕರ್ಯ, ನೀರು ನೀಡಿ ಪ್ರಾಣಿಗಳಿಗೆ, ಪ್ರಾಣಿ ಜೀವಿಗೆ ಮಳೆ ಬೇಸಿಗೆ ಕಾಲದ ನೀರನ್ನೇ ಪ್ರಾಮುಖ್ಯತೆ ಮೇನ್. ಅವಾಗ ಆಹಾರ ಸಿಗಲ್ವಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ರೋಡಲ್ಲಿ ಏನು ಹಾಕ್ಬಾರ್ದು, ಸೈಡಲ್ಲಿ ಹಾಕಿದ್ರೆ ಭಾರಿ ಒಳ್ಳೆಯದು. ಯಾವ ಗಾಡಿಗಳು ಪಾಡಿ ಬರೋದು ಹೋಗೋದು ಮಾಡ್ತವೆ, ಹತ್ಬಿಡ್ತವೆ. ಸೈಡ್ಗೆ ಹಾಕಿ ಅವನ್ನ ಅನುಕೂಲ ನೋಡಬೇಕು, ಮೇಯ್ನ್ ಅದು. ಮಕ್ಕಳ ಜೊತೆ ಎಲ್ಲ ಬಂದು ದಿನ ಈಗಲಿಂದ ಅಂತ ಅಲ್ಲ, ಸುಮಾರು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ ಪ್ರಾಣಿಗಳಿಗೆಲ್ಲ. ಒಳಗಡೆ ನಮ್ಮ ಚಿಲ್ಮಿಗೆ ಎಲ್ಲ ಹಾಕಕ್ಕೆ ಹೋಗಿವಿ, ಜಿಂಕೆಗಳಿಗೆಲ್ಲ ಹಾಕಕ್ಕೆ ಹೋಗಿವಿ. ಆಟನೇ ತಗೊಂಡು ಆಟದಲ್ಲಿ ಹಾಕ್ತಾ ಇರೋದು. ಜಿಂಕೆಗಳೆಲ್ಲ ಹಾಕ್ತಿದ್ವಿ. ಈಗ ಈ ನಡುವೆ ಇಲ್ಲ. ಜಿಂಕೆಗಳಿಗೆಲ್ಲ ಏನು ಹಾಕ್ತಿದ್ರೆ? ಇದು ಬಾಳೆಹಣ್ಣು ತಗೊಂಬರೀವಿ. ಎಷ್ಟು ಖರ್ಚು ಮಾಡ್ತೀರಾ ಡೈಲಿ? ಖರ್ಚು ದುಡ್ಡು ಬಂದೇನಿಲ್ಲ. ಅವರು ಬಾಳೆಹಣ್ಣು ಈಗ ದುಡ್ಡು ಕೊಡ್ತಂದಿದ್ದೀವಿ. ಬಾಳೆಹಣ್ಣು ದುಡ್ಡು ಕೊಡ್ತಂದಿದ್ವಿ. ಮುಂಚೆ ನಮ್ಮ ಸ್ನೇಹಿತರಿದ್ದು ಅಂಗಡಿಯಲ್ಲಿ ಕೊಡೋರು. ಆಟಗಡ್ಲೆಲ್ಲ ತಂದು ಹಾಕಿವಿ. ಆಟದಲ್ಲೇ ತಂದು ಖುಷಿ ವಿಷಯ. ಆನಂದ ಅಲ್ವಾ ನಮಗೆ. ಆ ಕೋತಿಗಿನ್ನ ಮೇನು ಆಂಜನೇಯಂಗೆ ಹಾಕ್ದಂಗೆ ನಮ್ಗೆ ಪುಣ್ಯ. ಒಂದು ಪ್ರಾಣಿಗೆ ನಾವು ಮನುಷ್ಯಗೆ ಮಾಡ್ರೆ ನಿಯತ್ತಿರಲ್ಲ, ಪ್ರಾಣಿಗೆ ಮಾಡ್ರೆ ಭಾರಿ ಒಳ್ಳೆಯದು. ನಮ್ಮ ಚಿಕ್ಕಣ್ಣ ಅಂತ, ಮೆಳೆಕೋಟೆ. ಆಟೋನೇ ಓಡಿಸ್ಕೊಂಡು ಆಟೋದಲ್ಲೇ ಮಾಡ್ತಾರೆ. ಡೈಲಿ ಬಂದಾಗ ಬಿಸ್ಕತ್ತು ಏನು ಸಿಗುತ್ತೋ ಅದನ್ನ ತಗೊಂಬಂದ, ಕಡಲೆಕಾಯಿ, ಬಾಳೆಹಣ್ಣು, ಗೊನೆ ತಂದು ಹಾಕ್ತಿದ್ದೆ. ಈಗಲಿಂದ ಮಾಡ್ತಾಯಿಲ್ಲ ನಾನು. ಅಲ್ಲಿ ಸುಮಾರು ವರ್ಷ ನೀರು ಬಿಂದಿಗೆಗಳಿಗೆ ನೀರು ತಂದು ಹಾಕಿದ್ದೀನಿ. ಬಿಂದಿಗೆಗಳಿಗೆ ತಂದು ನೀರಾಗೋದು, ಹಳ್ಳ ಹೊಡೆಯೋದು, ನೀರು ಒಯ್ಯೋದು ಎಲ್ಲ ಮಾಡ್ಕೊಂಡು. ಒಟ್ನಲ್ಲಿ ನೂರಾರು ಕೋತಿಗಳಿಗೆ ಆಹಾರ ನೀಡಿ ಮಾನವೀಯತೆ ಮೆರಿತಾ ಇದ್ದು ಇವರ ಕಾರ್ಯಕ್ಕೆ ಪ್ರವಾಸಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.